ಸಿಎಸ್ ಶಾಲಿನಿ ರಜನೀಶ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಸಂಕಷ್ಟ ತಂದಿಟ್ಟಿದೆ. ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡೋ ವೇಳೆ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಈ ಬೆನ್ನಲ್ಲೇ ಹಲವು ದೂರುಗಳು ಬಂದ ಹಿನ್ನೆಲೆ ರವಿಕುಮಾರ್ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ವಿಚಾರವನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ರವಿಕುಮಾರ್ ವಿರುದ್ಧ ಸಭಾಪತಿಗೆ ಕಾಂಗ್ರೆಸ್ ಮುಖಂಡ ಮನೋಹರ್ ದೂರು ಕೊಟ್ಟಿದ್ದಾರೆ. ಅವರನ್ನ ಬಂಧಿಸಬೇಕು, ಇಲ್ಲವಾದ್ರೆ ಅವರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಈ ಬೆನ್ನಲ್ಲೇ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಎಂಎಲ್ಸಿ ನಿಯೋಗ ಕೂಡ ಸಭಾಪತಿಗೆ ದೂರು ಕೊಟ್ಟಿದೆ. ಈ ವೇಳೆ ಸಲೀಂ ಅಹಮದ್, ಮಂಜುನಾಥ್ ಭಂಡಾರಿ, ಡಿಟಿ ಶ್ರೀನಿವಾಸ್, ರಾಮೋಜಿಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರು ನೀಡಿದ ಬಳಿಕ ಮಾತನಾಡಿದಂತಹ ಬಿಕೆ ಹರಿಪ್ರಸಾದ್, ಬಿಜೆಪಿ ಶಾಸಕರಿಗೆಲ್ಲ ನಾಗಪುರ ವಿವಿಯಲ್ಲಿ ತರಬೇತಿಯಾಗಿದೆ. ಮಹಿಳೆಯರಿಗೆ ಅಪಮಾನ ಮಾಡುವುದು, ಅನಾಗರಿಕರಂತೆ ನಡೆದುಕೊಳ್ಳಿ ಅಂತ ಹೇಳಿಕೊಟ್ಟಿದ್ದಾರೆ ಅಂತ ವ್ಯಂಗ್ಯ ಮಾಡಿದರು. ಹರಿಪ್ರಸಾದ್ ಮಾತಿಗೆ ಸಲೀಂ ಅಹಮದ್ ಕೂಡ ಧ್ವನಿಗೂಡಿಸಿದರು. ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಅಸಭ್ಯ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಅನಾಗರಿಕತೆಯಿಂದ ನಡ್ಕೊಳ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಅದರ ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ್ಯಕ್ಷನ್ ತಗೋಬೇಕಂತ ಹೇಳಿದ್ದೀವಿ, ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ಅವರ ಪಕ್ಷದ ಮುಖಂಡರು ಹೇಳಬೇಕೀಗ. ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಅದರಿಂದ ಬಿ ಜೆ ಪಿ ಅವ್ರಿಗೆ ನಾವು ತಮ್ಮ ಮೂಲಕ ಕೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ನಾನು. ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ. ಇದು ಹ್ಯಾಬಿಚುವಲ್ ಅಫೆಂಡರ್. ಈಗಾಗಲೇ ಗುಲ್ಬರ್ಗಲ್ಲೂ ಕೂಡ ಇದೇ ರೀತಿ ಮಾತಾಡಿದರು, ಹೈಕೋರ್ಟ್ನಲ್ಲಿ ಚೀಮಾರಿ ಹಾಕಿದ್ರು, ಆದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಮಧ್ಯೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ರವಿಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರವಿಕುಮಾರ್ ಹೆಣ್ಣು ಮಗಳ ಬಗ್ಗೆ ಹೀನಾಯ ಮಾತುಗಳನ್ನಾಡಿದ್ದಾರೆ. ಈ ಬಗ್ಗೆ ಸ್ವಯಂ ಪ್ರೇರಿತವಾಗಿ ನಾನು ದೂರು ದಾಖಲಿಸಿಕೊಂಡಿದ್ದೇನೆ. ಈಗ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದರು. ರವಿಕುಮಾರ್ ವಿರುದ್ಧ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆ ಎಂಎಲ್ಸಿ ರವಿಕುಮಾರ್ಗೆ ಸಭಾಪತಿ ಪತ್ರ ಬರೆದಿದ್ದಾರೆ. ತಮ್ಮ ಮೇಲಿರುವ ಆರೋಪಗಳ ಬಗ್ಗೆ ವಿವರಣೆ ನೀಡುವಂತೆ ಬಸವರಾಜ್ ಹೊರಟ್ಟಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ಈ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ಅವರನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸದಾಶಿವನಗರದ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಇದು ರಾಜ್ಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಭೇಟಿ ಬಳಿಕ ಮಾತನಾಡಿದ ಹರಿಪ್ರಸಾದ್, ಜುಲೈ 15ರಂದು ಒಬಿಸಿ ಸಮಾವೇಶ ನಡೆಯಲಿದೆ, ಇದರ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಅವರನ್ನ ಭೇಟಿಯಾಗಿರೋದು ಜುಲೈ 15ನೇ ತಾರೀಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಒಂದು ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಹಿಂದುಳಿದ ವರ್ಗದ ನಾಯಕರನ್ನ ಇಲ್ಲಿ ಆಹ್ವಾನಿಸಿದ್ದಾರೆ. ಆ ಹಿಂದುಳಿದ ವರ್ಗದವ್ರ ಜೊತೆ ಒಂದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಯಾವ ಕ್ರಮ ತೆಗೆದುಕೊಳ್ಬೇಕು, ರೋಡ್ ಮ್ಯಾಪ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಒಂದು ಕರೆದಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದ ಸಿಎಂ ಸಿದ್ದರಾಮಯ್ಯ ಮಾತಿನಲ್ಲಿ ತಪ್ಪೇನಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಸಿಎಂ ಅಧಿಕಾರದಲ್ಲಿದ್ದಾರೆ, ಅವರೇ ಮುಂದುವರಿತಾರೆ. ಕಾಂಗ್ರೆಸ್ ನಾಯಕರೇ ಅವರನ್ನ ಸಿಎಂ ಮಾಡಿದ್ದಾರೆ. ಡಿಕೆಶಿ ಅವರು ಎಂದಿಗೂ ಪಕ್ಷದ ಶಿಸ್ತಿನ ಸಿಪಾಯಿ, ಎಂದಿಗೂ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಯಾವ ಸಂದರ್ಭಗಳಲ್ಲಿ ಏನ್ ಬೇಕಾಗುತ್ತೋ ಅದು ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್.
ಇನ್ನು ಇದೇ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾರಾದರೂ ಇರಲಿ, ಒಟ್ನಲ್ಲಿ ಕಾಂಗ್ರೆಸ್ನವರು ಸಿಎಂ ಆಗಿರ್ತಾರೆ, ಸಿಎಂ ಸ್ಥಾನ ಸದ್ಯ ಖಾಲಿ ಇಲ್ಲ ಅಂತ ಹೇಳಿದರು. ಈ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ಮೊನ್ನೆ ಮೈಸೂರಲ್ಲಿ ಹೇಳಿದಾರಲ್ಲ, ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ 5 ವರ್ಷ ಸರ್ಕಾರ ಇರುತ್ತೆ. BJಪಿಯವ್ರಿಗೆ ಪಾಪ ತಡ್ಕೊಳಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ. ಯಾರ ಇರಲಿ ಕಾಂಗ್ರೆಸ್ನವ್ರು CM ಆಗಿರ್ತಾರೆ. ನಡ್ರಿ, ಖಾಲಿ ಇದೆಯಾ ಪೋಸ್ಟು? ಇಲ್ವಲ್ಲ, CM ಇದಾರಲ್ಲ. ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ MLC DK ಹರಿಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅವರ ಕೈಯಲ್ಲಿ ಲಗಾಮ್ ಕೊಟ್ಟಿದ್ದೇವೆ, ಸತ್ಯ ಹರಿಶ್ಚಂದ್ರರು ಯಾರೂ ಇಲ್ಲ, ಏನೂ ಆಗಲ್ಲ ಅಂತ ನಾನು ಹೇಳಿದ್ದೇನೆ. ಟಿವಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ, ನಾವು ಮನರಂಜನೆ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವ್ರು ಏನು ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಶಿವಕುಮಾರ್ ಅವ್ರು ಏನು ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರು ಏನು ಹೇಳ್ಬೇಕು ಅವರು ಹೇಳ್ಬಿಟ್ಟಿದ್ದಾರೆ. ಈಗ ಅವ್ರ ಕೈಯಲ್ಲಿ ನಾವು ಲಗಾಮ್ ಕೊಟ್ಟಾಗ ಅವ್ರು ಹೇಳಿದ್ದು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅಲ್ಲ, ಸತ್ಯ ಹರಿಶ್ಚಂದ್ರ ಯಾರೂ ಇಲ್ಲ ಇಲ್ಲಿ ಸತ್ಯ ಹೇಳೋಷ್ಟು. ಆದ್ದರಿಂದ ಅವ್ರು ಹೇಳಿದ್ದಾರೆ, ಇಬ್ಬರು ಹೇಳಿದ ಮೇಲೆ ಅದ್ರ ಮೇಲೆ ಮುಂದೆ ಚರ್ಚೆ ಬೇಡ, ಇಲ್ಲಿ ನಿಲ್ಲಿಸೋದು ಒಳ್ಳೆಯದು. ನಾನು ಈಗಾಗಲೇ ಹೇಳಿದ್ದೀನಿ ಏನೂ ಆಗೋದಿಲ್ಲ ಅಂತ. ಆದ್ದರಿಂದ ಟಿವಿನಲ್ಲಿ ಚರ್ಚೆ ಆಗ್ತಾ ಇರಲಿ, ನಾವು ಸ್ವಲ್ಪ ಮನೋರಂಜನೆ ನಮಗೂ ಸಿಗ್ತಾ ಇರುತ್ತೆ. ಅಲ್ಲಲ್ಲ, ನಮಗೂ ಮನೋರಂಜನೆ ಇರುತ್ತೆ, ಆ ಮನೋರಂಜನೆ ನಾವು ನೋಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ನಮ್ಮ ಹೋರಾಟದ ಫಲವಾಗಿ ಹೈಕೋರ್ಟ್ ಸಿಬಿಐ ತನಿಖೆಗೆ ಕೊಟ್ಟಿದೆ. ನಮ್ಮ ಪಾದಯಾತ್ರೆ ಬಗ್ಗೆ ವಿಜಯೇಂದ್ರ ಹೈಕಮಾಂಡ್ಗೆ ದೂರು ಕೊಟ್ಟು ತಡೆದಿದ್ರು. ಇದೀಗ ಕೋರ್ಟ್ ಆದೇಶ ಬಂದ ಬಳಿಕ ನಮ್ಮ ಸಂಘಟಿತ ಹೋರಾಟ ಅಂತ ವಿಜಯೇಂದ್ರ ಹೇಳಿಕೊಂಡಿದ್ದಾರೆ. ಈ ಹೋರಾಟದಲ್ಲಿ ವಿಜಯೇಂದ್ರ ಪಾತ್ರ ಇಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭಾಗವಾಗಿ ಹೋರಾಟ ಹತ್ತಿಕ್ಕೋ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಹೋರಾಟದ ಫಲಶ್ರುತಿ ಅನ್ನೋದು ಕಲಿಯುಗದ ದುರಂತ ಅಂತ ಪತ್ರದ ಮೂಲಕ ಟೀಕೆ ಮಾಡಿದ್ದಾರೆ. ಧಾರವಾಡದ ಅಡಿಷನಲ್ ಎಸ್ಪಿ ನಾರಾಯಣ ಭರಮನಿ ಅವರು ಸ್ವಯಂ ನಿವೃತ್ತಿಗೆ ಮನವಿ ಸಲ್ಲಿಸಿದರು. ವಿಆರ್ಎಸ್ ತೆಗೆದುಕೊಳ್ಳಲು ನಿರ್ಧರಿಸಿದ್ದ ಎನ್ವಿ ಭರಮನಿ ಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ಪೊಲೀಸ್ ಅಧಿಕಾರಿ ಜೊತೆ ದೂರವಾಣಿ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರಂತೆ. ನಾನು ಬೇಕು ಅಂತ ಮಾಡಿದ ಕೆಲಸವಲ್ಲ, ನಿನಗೆ ಅಗೌರವ ಇಲ್ಲವೇ ಅಪಮಾನ ಮಾಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ಸರ್ಕಾರ ನಮ್ಮದೇ ಇದ್ದು ನಮ್ಮ ಪ್ರತಿಭಟನೆಯಲ್ಲಿ ಬಿಜೆಪಿ ಬಂದು ಅಡ್ಡಿಪಡಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದೇನೆ. ರಾಜೀನಾಮೆ ನಿರ್ಧಾರ ವಾಪಸ್ ಪಡೆದು ಕೆಲಸ ಮುಂದುವರಿಸುವಂತೆ ಸಿಎಂ ಹೇಳಿದ್ದಾರಂತೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸಿಎಂ ಅಧಿಕಾರಿ ಜೊತೆ ಮಾತನಾಡಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಧಾರವಾಡದಲ್ಲಿ ಅಡಿಷನಲ್ ಎಸ್ಪಿ ನಾರಾಯಣ ಭರಮನಿ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಎಸ್ಪಿ ಕಚೇರಿಯಲ್ಲಿನ ತಮ್ಮ ಚೇಂಬರ್ಗೆ ಭರಮನಿ ಆಗಮಿಸಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ, ನನ್ನ ಕೆಲಸ ಆರಂಭಿಸ್ತಾ ಇದ್ದೇನೆ. ಸಿಎಂ ಸಹ ಮಾತನಾಡಿದ್ದಾರೆ, ನಾನೀಗ ನನ್ನ ಕೆಲಸ ಆರಂಭಿಸ್ತಾ ಇದ್ದೀನಿ, ಹೆಚ್ಚಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಾರೆ ಅಂತ ಭರಮನಿ ತಿಳಿಸಿದರು. ಸ್ವಯಂ ನಿವೃತ್ತಿಗೆ ಅಡಿಷನಲ್ ಎಸ್ಪಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ಗೆ ಅಡಿಷನಲ್ ಎಸ್ಪಿ ನಾರಾಯಣ ಭರಮನಿ ಮಾತನಾಡಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇದ್ದೀನಿ, ನನ್ನ ಭಾವನೆಗಳನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ರಾಜೀನಾಮೆ ಅಂಗೀಕಾರದ ಬಗ್ಗೆ ಸರ್ಕಾರ ನಿರ್ಧರಿಸಲಿ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಬೆಚ್ಚಿ ಬೀಳಿಸ್ತಾ ಇವೆ. ಈ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ. 29 ವರ್ಷದ ಹರೀಶ್ ಮೃತ ಯುವಕನಾಗಿದ್ದು, ನಿನ್ನೆ ಬೆಳಗಿನ ಜಾವ 2:30ಕ್ಕೆ ಯುವಕ ವಾಂತಿ ಮಾಡಿಕೊಂಡಿದ್ದ. ಮನೆಯವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ನುಂಗಿಸಿ ಮಲಗಿಸಿದ್ರು. ಮತ್ತೆ 3:30 ಸುಮಾರಿಗೆ ಮತ್ತೆ ವಾಂತಿಯಾಗಿ ಕುಸಿದು ಬಿದ್ದಿದ್ದು ಅಜ್ಜಂಪುರ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವು ಪ್ರಕರಣ ನಿರಂತರವಾಗಿ ನಡೀತಾ ಇದೆ. ಈ ಮಧ್ಯೆ ಹೃದಯಾಘಾತದ ಕರಾಳತೆಯನ್ನ ಸಾವನ್ನಪ್ಪಿದ ವ್ಯಕ್ತಿಯ ಪತ್ನಿ ಹೊರಹಾಕಿದ್ದಾಳೆ. ಜೂನ್ 13ರಂದು ಕಾರಿನಲ್ಲಿ ಹೃದಯಾಘಾತಕ್ಕೆ ದೇವರಾಜ್ ಎಂಬಾತ ಬಲಿಯಾಗಿದ್ದರು. ಈ ಬಗ್ಗೆ ಮಾತನಾಡಿರೋ ಪತ್ನಿ, ನನ್ನ ಪತಿ ಆರೋಗ್ಯ ಚೆಕ್ ಮಾಡಿಸಿಕೊಂಡಿದ್ದಾಗ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ರು, ಆದರೆ ಹಠಾತ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿದ್ರು. ಕಾರಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾಗಲೇ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಓಡಿಸ್ಕೊಂಬರ್ಬೇಕಾದ್ರೆ ಸೈಡಿಗೆ ಹಾಕಿದ್ದಾರೆ ಅಷ್ಟೇ, ಅಲ್ಲೇ ಹಂಗೇನೆ ಇದಾಗಿದೆ. ಅಕ್ಕಪಕ್ಕದವ್ರು ಡೋರು ಇಷ್ಟೊತ್ತಿಂದ ಕಾರಿಲ್ಲೇ ಇದೆಯಲ್ಲ ಅಂತ ತೆಗ್ದು ನೋಡಿದಾಗ ಆವಾಗ ಇನ್ಫಾರ್ಮ್ ಮಾಡಿರೋದು. ಎಲ್ಲ ಚೆನ್ನಾಗಿದ್ರು ಸರ್, ಏನಿರಲಿಲ್ಲ.
ವಾಕ್ ಮಾಡೋರು ಏನು ಯಾವುದು ಏನು ಇರಲಿಲ್ಲ ಸರ್. ಹ್ಯಾಬಿಟ್ ಏನು ಇರಲಿಲ್ಲ ಸರ್. ಇಲ್ಲ ಸರ್. ಹಿಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆ ನಡೆಸಿದೆ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಹಲ್ಲೆ ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಲಾಗಿದೆ. ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ? ಇದನ್ನು ಖಂಡಿಸಬಾರ್ದಾ? ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನ ಹಾಕ್ತಾ ಇದ್ದಾರೆ. ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕುಕೃತ್ಯ ಮಾಡುವಂತವ್ರು ಅಲ್ಲ. ಇದನ್ನು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಳ್ಬೇಕು, ಅದ್ರ ಬಗ್ಗೆ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂತದ್ದಲ್ಲ. ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಪ್ರತಿಭಟನೆ ನಡೆಸ್ತಾ ಇದೆ. ಟಿಎ ನಾರಾಯಣಗೌಡ ನೇತೃತ್ವದ ಧರಣಿಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ನಮಗೆ ತ್ರಿಭಾಷಾ ನೀತಿ ಸೂತ್ರ ಅವಶ್ಯಕತೆ ಇಲ್ಲ. ತಮಿಳುನಾಡು, ಮಹಾರಾಷ್ಟ್ರದಲ್ಲೆಲ್ಲ ದ್ವಿಭಾಷಾ ನೀತಿ ಸೂತ್ರ ಇದೆ. ನಮ್ಮಲ್ಲಿ ಯಾಕೆ ಈ ತ್ರಿಭಾಷಾ ನೀತಿ ಬೇಕು? ಹಿಂದಿಯಿಂದ ನಮಗೇನು ಲಾಭ ಇಲ್ಲ ಅಂತ ಹೇಳಿದರು. ಇದೇ ವೇಳೆ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ಅವರನ್ನ ನಮ್ಮ ನಿಯೋಗ ಭೇಟಿ ಆಗಲಿದೆ ಅಂತಾನೂ ತಿಳಿಸಿದರು. ಬೆಂಗಳೂರಲ್ಲಿ ತೆರಿಗೆ ಕಟ್ಟದೆ ಓಡಾಡ್ತಾ ಇದ್ದ ಆಯಿಷಾರಾಮಿ 7.5 ಕೋಟಿ ಮೌಲ್ಯದ ಫೆರಾರಿ ಕಾರನ್ನು ಆರ್ಟಿಒ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಗಾಡಿ ಕೇವಲ 20 ಲಕ್ಷ ತೆರಿಗೆ ಕಟ್ಟಿ ರಾಜ್ಯದಲ್ಲಿ ಅನಧಿಕೃತವಾಗಿ ಓಡಾಡ್ತಾ ಇತ್ತು. ರಾಜ್ಯದಲ್ಲಿ 1.45 ಕೋಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಈ ಓಡಾಟ ನಡೆಸ್ತಾ ಇತ್ತು. ಹೀಗಾಗಿ ಲಾಲ್ಬಾಗ್ ಬಳಿ ಬೆಳಗ್ಗೆನೆ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಮಾಲೀಕನ ಮನೆ ಮುಂದೆ ಕಾರ್ ತಂದು ನಿಲ್ಲಿಸಿದ್ದಾರೆ. ಟ್ಯಾಕ್ಸ್ ಕಟ್ಟೋದಕ್ಕೆ ಅವಕಾಶ ನೀಡಿದ್ದಾರೆ. ಹಣ ಕಟ್ಟದಿದ್ರೆ ಸೀಸ್ ಮಾಡೋದಾಗಿಯೂ ಹೇಳಿದ್ದಾರೆ. ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿಯಿಂದ ಕಡಬ, ಸುಳ್ಯ, ಪುತ್ತೂರು ಮತ್ತು ಬೆಳತಂಗಡಿ ತಾಲೂಕಿನಾದ್ಯಂತ ಬೆಂಬಿಡದೆ ಮಳೆ ಸುರಿತಾ ಇದೆ. ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಜಿಲ್ಲೆಯಾದ್ಯಂತ ಕಾರ್ಮೋಡ ಕವಿದ ವಾತಾವರಣವಿದ್ದು ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ.